ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ತಿಂಡಿ ಎಲ್ಲ ಮಾಡಿ ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದೀನಿ ತಿಂಡಿ. ಅವತ್ತಿನ ವಿಡಿಯೋನೇ ಇದು ಕೂಡ, ಯಾಕಂದರೆ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಅಂದರೆ ಒಂದು 8 ನಿಮಿಷ 10 ನಿಮಿಷದ ವಿಡಿಯೋ ಹಾಕ್ತಾಯಿದ್ದೀನಿ ಅಷ್ಟೇ. ಹಾಗಾಗಿ ಇದು ಇನ್ನೊಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅವತ್ತಿನ ದಿನ ಮಾಡ್ಕೊಂಡಿದ್ದೀನಿ, ಇದು ಕೂಡ ಬೇರೆ ದಿನದಲ್ಲ. ಸ್ಕೂಲ್ ಹತ್ರ ಹೋಗ್ಬೇಕಿತ್ತು, ಸ್ಕೂಲ್ ಹತ್ರ ಹೋಗ್ತಾಯಿದ್ದೀವಿ. ನನಗೆ ನಡ್ಕೊಂಡು ಹೋಗೋದಕ್ಕಾಗಲ್ಲ, ಇದೇ ಫಸ್ಟ್ ಟೈಮ್ ನಾನು ನಡ್ಕೊಂಡು ಹೋಗ್ತಾ ಇರೋದು. ಅಂದರೆ 2ನೇ ಟೈಮು ಅಂದ್ಕೊಳ್ಳಿ. ಮೊದಲೊಂದು ಸಲ ನಡ್ಕೊಂಡು ಹೋಗಿದ್ದೆ, ಆವಾಗ ಸಿಕ್ಕಾಪಟ್ಟೆ ವೀಕ್ ಆಗಿದ್ದೆ ನಾನು, ನಡೆಯೋಕ್ಕಾಗ್ತಿರ್ಲಿಲ್ಲ. ಅಂದರೆ ಸರ್ಜರಿ ಆಗಿತ್ತು ಆವಾಗ, ಹಂಗಾಗಿ ನಡೆಯೋಕ್ಕಾಗ್ತಿರ್ಲಿಲ್ಲ. ಇವಾಗ 2ನೇ ಟೈಮ್ ನಡ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಮನೆಯವ್ರು ಬಿಡ್ತಾಯಿಲ್ಲ, ಫೋನ್ ಮಾಡಿ 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 ಹಿಂಸೆ ಕೊಡ್ತಾಯಿದ್ದಾರೆ ನನಗೆ. ನನ್ನ ಮಗಂದು ಒಂದು ಸ್ಕೂಲಲ್ಲಿ ಅವಾಂತರ ಆಗ್ಬಿಟ್ಟಿದೆ. ಅಂದರೆ ಈ ಲೈಫ್ ಟೈಮ್ ಅವ್ರದ್ದು ಏನೋ ಪ್ರಾಬ್ಲಮ್ ಆಗಿದೆಯಂತೆ. ಅವ್ರಿಗೆ ಸ್ಕೂಲ್ ಮೇಂಟೆನೆನ್ಸ್ ಮಾಡೋಕ್ಕಾಗ್ತಾ ಇಲ್ವಂತೆ. ಅವತ್ತು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ರು ನಾವು, ಲೈಫ್ ಟೈಮು ಕಟ್ಟಿರೋದು ಫೀಸು, ಅದು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾರೆ. ಇವತ್ತು ಮತ್ತೆ ಫೀಸ್ ಕಟ್ಟಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಲೈಫ್ ಟೈಮರೆಲ್ಲ ಸೇರಿಕೊಂಡು ಸ್ವಲ್ಪ ಸ್ಟ್ರೈಕು ಅದು ಇದು ಮಾಡ್ತಾಯಿದ್ದಾರೆ. ಯಾಕೆ ಕಟ್ಟಬೇಕು ಅಂತ, ಅಗ್ರಿಮೆಂಟ್ ಆಗಿದೆಯಲ್ವಾ, ಮತ್ತೆ ಫೀಸ್ ಕೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಅವಾಂತರ ಮಾಡಿಕೊಂಡು ಅವರು ಇಲ್ಲ ಮೇಂಟೆನೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ, ಕಟ್ಟಲೇಬೇಕು, ಕಟ್ಟಿ ಅಂತ ಹೇಳ್ತಾ ಇದ್ದಾರಂತೆ. ಮೊದಲು ಒಂದು ಸಲ 5,000 10,000 ಈ ರೀತಿ ವರ್ಷ ಕಟ್ಕೊಂಡ್ಬಂದಿದ್ದೀವಿ. ಹೋದ ವರ್ಷ ಮತ್ತು ಹೋದ ವರ್ಷ ಎಲ್ಲ ಪ್ರಾಬ್ಲಮ್ ಆಗಿತ್ತು ಇದೇ ಥರನೇ. ಅಂದರೆ ಬ್ಯಾಂಕ್ಗೆ ಲೋನ್ ಕಟ್ಟಬೇಕಂತೆ. ಇವರು ಬ್ಯಾಂಕಿಂದ ಬಂದು ಸ್ಕೂಲನ್ನು ಸೀಸ್ ಮಾಡಿದರು. ಬ್ಯಾಂಕಿಂದ ಬಂದು ಸೀಸ್ ಮಾಡಿರೋದಕ್ಕೆ ಇಲ್ಲಿ ಲೈಫ್ ಟೈಮರ್ನ ಪೇರೆಂಟ್ಸ್ನ ಹಿಡ್ಕೊಂಡು ಜಬ್ಬರಿತಾ ಇದ್ದಾರೆ ಸ್ಕೂಲ್ನವರು. ಅವ್ರಿಗೆ ಮೇಂಟೆನೆನ್ಸ್ ಮಾಡೋಕ್ಕೆ ಬರದೇ ಇದ್ಮೇಲೆ ಯಾಕೆ ಈ ದೊಡ್ಡ ಜವಾಬ್ದಾರಿನ ವಹಿಸ್ಕೊಳ್ಬೇಕಲ್ವ. ಅವತ್ತು ಗೊತ್ತಿರಲಿಲ್ವಾ ಸ್ಕೂಲ್ಗೆ ಹಾಕಬೇಕಾದ್ರೆ, ಲೈಫ್ ಟೈಮ್ ಅವ್ರನ್ನ ಸ್ಕೂಲ್ಗೆ ಹಾಕಿಸ್ಕೊಳ್ಬೇಕಾದ್ರೆ ಗೊತ್ತಿರಲಿಲ್ವಾ, ಫೀಸ್ ತೊಗೊಳ್ಬೇಕಾದ್ರೆ ಗೊತ್ತಿರಲಿಲ್ವಾ ಅವ್ರಿಗೆ. ಈ ರೀತಿ ಎಲ್ಲ ಮಾಡ್ತಾರೆ ಸ್ಕೂಲ್ಗಳಲ್ಲಿ. ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡೋ ಜವಾಬ್ದಾರಿ ಇದ್ದರೆ ಮಾತ್ರ ಈ ರೀತಿ ಲೈಫ್ ಟೈಮು ಅಂತ ಅಂದ್ಬಿಟ್ಟು ಕಟ್ಟಿಸ್ಕೊಳ್ಬೇಕು, ಹಾಕ್ಕೊಬೇಕು. ಈಗ ಮಕ್ಕಳು ಭವಿಷ್ಯ ಹಾಳಾಗ್ತಾಯಿದೆ, ಅದರಲ್ಲೂ 10th ಮಕ್ಕಳು ಭವಿಷ್ಯ ಸಿಕ್ಕಾಪಟ್ಟೆ ಹಾಳಾಗ್ತಾಯಿದೆ. ಎಷ್ಟು ಬೇಜಾರಾಗ್ತಾಯಿದೆ ಅಂದರೆ ಪೇರೆಂಟ್ಸು ಡೈಲಿ ಹೋಗಿ ಸ್ಕೂಲ್ ಹತ್ರ ಗಲಾಟೆ ಮಾಡ್ತಾಯಿದ್ದಾರೆ. ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಮಕ್ಕಳು ಲೈಫ್ ಹೋಯಿತು ಅಂದ್ಬಿಟ್ಟು. ಅವ್ರು ಬ್ಯಾಂಕವರು ಓಪನ್ ಮಾಡಿಸ್ಕೊಡ್ತಾ ಇಲ್ಲ, ಇವರು ಸ್ಕೂಲ್ ನಡೆಸ್ತಾ ಇಲ್ಲ. ಹಂಗಾಗಿ ಲೈಫ್ ಟೈಮ್ ಅವ್ರದ್ದು ಅಂತಲ್ಲ, ಒಟ್ಟಾರೆ ಹೇಳಬೇಕು ಅಂದರೆ 10th ಮಕ್ಕಳು ಭವಿಷ್ಯನೇ ಹಾಳಾಯ್ತು. ಇಲ್ಲಿ ಲೈಫ್ ಹೋಯ್ತು ಅವ್ರದ್ದು. ಏನು ಬರೀತಾರೋ, ಏನು ಓದ್ತಾರೋ, ಏನು ಎಕ್ಸಾಮಲ್ಲಿ ಪಾಸ್ ಮಾಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಬಂದು ವಾಪಸ್ ಹೋಗ್ತಾ ಇದ್ದೀವಿ. ಯಾರೂ ಇಲ್ಲ, ಏನು ಇನ್ಫಾರ್ಮೇಷನು ಕೊಟ್ಟಿಲ್ಲ, ಎಂಥದ್ದು ಇಲ್ಲ. ಇವಾಗ ಮೇನ್ ಲೀಡ್ರಿಗೆ ಫೋನ್ ಮಾಡಿದ್ರೆ ಇಲ್ಲ ಅಕ್ಕ, ಆ ಥರ ಇನ್ಫಾರ್ಮೇಷನ್ ಇದ್ದರೆ ನಾನು ಇನ್ಫಾರ್ಮೇಷನ್ ಮಾಡ್ತೀನಿ, ಏನಾದರೂ ಇತ್ತು ಅಂದರೆ ಮಾಡ್ತೀನಿ, ಸದ್ಯಕ್ಕೆ ಯಾವ ಮಾಹಿತಿನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆರ್ತಿ ಅಣ್ಣ ಅಂತ ಒಬ್ರು ಇದ್ದಾರೆ ಗ್ರೂಪಲ್ಲಿ. ನೋಡಿ ಇವಾಗ ಮತ್ತೆ ವಾಪಸ್ ಹೋಗೋ ಪರಿಸ್ಥಿತಿ ಬಂತು. ಇವಾಗ 3 ಕಿಲೋಮೀಟ್ರಿಗಿನ್ನ ಜಾಸ್ತಿ ಇದೆ. ಅಷ್ಟು ದೂರದಿಂದ ನಡ್ಕೊಂಬಂದಿರೋದು ನಾವು, ಆಟೋದಲ್ಲಿ ಬರಲಿಲ್ಲ. ನಡ್ಕೊಂಡು ಇನ್ನೇನು ವಾಕ್ ಆಗುತ್ತಲ್ಲ ಅಂತ, ವಾಕಬಲ್ ಡಿಸ್ಟೆನ್ಸ್ ಅಂತ ಬಂದರೆ 3 ಕಿಲೋಮೀಟ್ರಿಗಿನ್ನ ಜಾಸ್ತಿನೇ ಇದೆ ಇದು. ಎಂಥ ಕೆಲಸ ಮಾಡ್ತಾರೆ ನೋಡಿ. ಇನ್ನೊಂದ್ಸಲ ನಮ್ಮ ಮನೆಯವ್ರನ್ನ ನಂಬ್ಕೊಂಡು ಅವ್ರ ಮಾತನ್ನು ಕಟ್ಕೊಂಡು ಎಲ್ಲೂ ಬರಬಾರ್ದು ಅನಿಸುತ್ತೆ. ಒಂದೊಂದ್ಸಲ ಏನೇ ಇದ್ದರೂ ಅವ್ರಿಗೆ ಇನ್ಫಾರ್ಮೇಷನ್ ಹೋಗೋದು. ಅವ್ರ ಮೊಬೈಲಲ್ಲೇ ಗ್ರೂಪೆಲ್ಲ ಹ್ಯಾಡ್ ಮಾಡಿರೋದು, ನಂದ್ರಲ್ಲಿಲ್ಲ ಗ್ರೂಪು. ಹಾಗಾಗಿ 5ರಿಂದ 10ಕ್ಕೆ ಬಂದರು. ಈಗ ಏಕ್ದಮ್ 40,000 ಕಟ್ಟಬೇಕು ಅಂತ ಕೂತಿದ್ದಾರೆ. ಎಲ್ಲಿಂದ ತಂದು ಕಟ್ತಾರಲ್ವ. ಅವತ್ತು ಏನಂತ ಮಾತು ಕೊಟ್ಟು ಅಡ್ಮಿಷನ್ ಮಾಡಿಸ್ಕೊಂಡಿದ್ರು ಸ್ಕೂಲ್ ಮಕ್ಕಳನ್ನ, ಅವತ್ತು ಜ್ಞಾನ ಇರಲಿಲ್ವ ಅವರಿಗೆ ಅಂತ ಅನ್ನಿಸ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಬೈಬೇಕು ಅನಿಸುತ್ತೆ, ಆದರೆ ಏನು ಮಾಡೋದು. ಮೀಡಿಯಾ ಮುಂದೆ ಎಲ್ಲ ಹೋಗಿದ್ರು ಮಾರ್ತೇಣ, ಇದು ಏನಾಗುತ್ತೋ ಗೊತ್ತಿಲ್ಲ. ಆದ್ರೂ ಸುವರ್ಣ ನ್ಯೂಸಲ್ಲೆಲ್ಲ ಕೊಟ್ಟಿದ್ದಾರೆ. ಒಬ್ಬ ಗ್ರೂಪ್ ಲೀಡ್ರು ಮಾರ್ತೇಣ ಅಂತ ಇದ್ದಾರೆ ಅವರು. ಆದ್ರೂ ನಮ್ಮ ಮನೆಯವ್ರು ಹೋಗ್ತಾಯಿದ್ರು, ಅಟೆಂಡ್ ಮಾಡ್ತಾಯಿದ್ರು. ಡೈಲಿ ಮೀಟಿಂಗ್ ಮಾಡಿದಾಗ ನಮ್ಮ ಮನೆಯವ್ರು ಹೋಗ್ತಾಯಿದ್ರು ಸ್ಟ್ರೈಕ್ ಮಾಡೋದಕ್ಕೆಲ್ಲ. ನಾನು ಹೋಗಿರಲಿಲ್ಲ. ಇವತ್ತು ಹೋಗು ಅಂತ ಹಿಂಸೆ ಮಾಡಿದ್ರು. ಉಸಿರು ಬಿಟ್ಟಾಗಾಯ್ತು. ಒಂಚೂರು ನೀರೆಲ್ಲ ತಗೊಂಡ್ಬರೋ ಕುಡಿಯೋಕ್ಕೆ. ಯಪ್ಪ ದೇವರೇ ಭಗವಂತ. ಏನೋ ಒಂದು 5 ಕಿಲೋಮೀಟ್ರ್ ನಡೆದಿದ್ದೀವಿ ನಾವು ಫ್ರೆಂಡ್ಸ್. ಬೆಳಗ್ಗೆನೇ ಟಿಫನ್ ಮಾಡಿ ಇವ್ರಿಗೆಲ್ಲ ಲಂಚ್ ಬಾಕ್ಸ್ಗೆ ಹಾಕಿ, ಇವನಿಗೆ ಲಂಚ್ ಬ್ಯಾಗೆಲ್ಲ ಹಾಕಿದೆ ನೋಡಿ. ಲಂಚ್ ಬ್ಯಾಗ್ ರೆಡಿ ಮಾಡಿದ್ದೆ. ರೆಡಿ ಮಾಡಿ ಅವಳು ಕಾವ್ಯ ಓದ್ಲು, ಅವಳು ಓದಿಂದೆ ಇವನಿಗೆ ರೆಡಿ ಮಾಡಿ ಇವನ್ನ ಎಪ್ಸಿದ್ರೆ ಒಂದು 8 ಕಾಲಾಗಿತ್ತು ಅಷ್ಟೊತ್ತಿಗೆ. ನಾನು ರೆಡಿ ಎಲ್ಲ ಮಾಡೋಷ್ಟೊತ್ತಿಗೆ ತಿಂಡಿ ಎಲ್ಲ ಮಾಡಿ ಬಾಕ್ಸ್ಗೆ ಹಾಕಿ, ಅದು ಚಪಾತಿ ನಿಂತ್ಕೊಂಡು ಮಾಡೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಗೊತ್ತು. ಆಮೇಲೆ ನಮ್ಮ ಮನೇಲಿ ಫೋನ್ ಮಾಡಿಬಿಟ್ಟು ಸ್ಕೂಲ್ ಹತ್ರ ಹೋಗ್ರಿ, ಹಿಂಗೆ ವಾಯ್ಸ್ ಮೆಸೇಜ್ ಎಲ್ಲ ಕಳಿಸಿದ್ರು, ಹಿಂಗೆ ಹೋಗ್ಬೇಕಂತೆ ಅಂತ ಅಂದ್ಬಿಟ್ಟು. ಬರೆದಿದ್ರೆ ಗ್ರೂಪಿಂದ ತೆಗೆದಾಕ್ತಾರಂತೆ. ಹೋಗಿರು, ನಾನು ಅಷ್ಟರಲ್ಲಿ ಬರ್ತೀನಿ, ಮಧ್ಯಾಹ್ನ ನಂಗೆ ಟೈಮ್ ಆಗೋದು ಬರೋದು ಅಂತಂದ್ರೆ ಹೋಗಿದ್ವಿ.
ಹೋದ್ರೆ ಒಂದು ಪಿಳ್ಳೆನೂ ಇಲ್ಲ, ಒಂದು ನರ ಪಕ್ಷಿನೂ ಇಲ್ಲ ಅಲ್ಲಿ. ಯಾರಂದ್ರೆ ಯಾರು ಇಲ್ಲ. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಫೋನ್ ಮಾಡಿ ಕೇಳೋದಕ್ಕೆ ಯಾರೂ ಬಂದಿಲ್ಲ, ಇಲ್ಲಿ ಇದೆಯಾ ಇಲ್ವಾ ಮೀಟಿಂಗು ಕೇಳು ಅಂತ ಫೋನ್ ಮಾಡಿದೆ. ಆವಾಗ ಫೋನ್ ಮಾಡೋಕ್ಕೆ ಅವರು ಬ್ಯುಸಿ ಇದ್ರಂತೆ. ನನಗೆ ನಂಬರ್ ಕಳಿಸಿದ್ರು. ನಾನೇ ಫೋನ್ ಮಾಡಿ ಕೇಳಿದೆ, ಅವ್ರ ಗ್ರೂಪ್ ಲೀಡ್ರಿಗೆ ಕೇಳಿದೆ, ಮಾರುತಿ ಅಣ್ಣ ಅಂತ ಅಂದ್ಬಿಟ್ಟು ಅವ್ರ ನೇಮು. ಅವ್ರಿಗೆ ಕೇಳಿದ್ದಕ್ಕೆ ಇಲ್ಲ ಇವತ್ತೇನು ಅಂಥದ್ದೇನು ಮೀಟಿಂಗ್ ಇಟ್ಕೊಂಡಿಲ್ಲ, ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಗ್ರೂಪಲ್ಲಿ ಮಾಹಿತಿ ಕಂಡು ಬಂದಿಲ್ಲ, ಹಂಗೇನಾದರೂ ಇದ್ದರೆ ನಾವೇ ಇನ್ಫಾರ್ಮ್ ಮಾಡ್ತಿದ್ವಲ್ಲ ಅಂತ ಅಂದರು ಅವರು. ಆವಾಗ ಒಂದು ಶಾಕ್ ಆಯಿತು ನೋಡಿ. ಅಷ್ಟು ದೂರ ನಡ್ಕೊಂಬಂದು ಮತ್ತೆ ಅಲ್ಲಿ ಅರ್ಧ ಗಂಟೆ ಬೇರೆ ಕುಂತ್ಕೊಂಡಿದ್ವಿ ನಾವು, ಅಲ್ಲಿ ಟೈಮ್ ಪಾಸ್ ಮಾಡಿದ್ದೀವಿ. ಅಷ್ಟು ಟೈಮು ವೇಸ್ಟ್ ಆಗಿದೆ. ಇವತ್ತು ನಾವು ಹೋಗಿದ್ದು 8:15 ಹೋಗಿದ್ದು ನಾವು. ಅಲ್ಲೊಂದು ಕಾಲು ಗಂಟೆ ಅರ್ಧ ಗಂಟೆ ಟೈಮ್ ವೇಸ್ಟು. ನಾವು ಮಾತಾಡೋದಕ್ಕೆಲ್ಲ ಒಂದು ಅರ್ಧ ಗಂಟೆ ಅಲ್ಲೊಂದು ಅರ್ಧ ಗಂಟೆ ವೇಸ್ಟು. 1 ಅವರ್ ಅಲ್ಲೇ ಕಳೆದಿದ್ದೀವಿ. ಅಲ್ಲಿಂದ ಮತ್ತೆ ನಡ್ಕೊಂಡು ಬಿಸಿಲಲ್ಲಿ ಒಂದು 5 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ. ನಾವು ಆಟೋದಲ್ಲಿ ಹೋಗಿಲ್ಲ, ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಅಂತ ಅಂದ್ಬಿಟ್ಟು ನಾವು ವಾಕಬಲ್ ಡಿಸ್ಟೆನ್ಸ್ ಅಂತ ಹೋಗಿದ್ದು. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಟೈಮ್, ಅಂದರೆ ಒಂದೇ ಸಲ ಮಾತ್ರ ನಡ್ಕೊಂಡು ಹೋಗಿದ್ವಿ. ಇವ್ರನ್ನ ಸ್ಕೂಲ್ಗೆ ಹಾಕ್ದಾಗಿಂದ ಅಲ್ಲಿಗೆ ಒಂದ್ಸಲ ಮಾತ್ರ ನಾನು ನಡ್ಕೊಂಡು ಹೋಗಿದ್ದೀನಿ. ಆವಾಗಲೇ ದೂರ ಅಂತ ಅನ್ನಿಸ್ಬಿಡ್ತು ನನಗೆ. ಆವಾಗ ಸರ್ಜರಿ ಆಗಿತ್ತು, ಆವಾಗ ಆ ಟೈಮಲ್ಲೇ ನಾನು ನಡ್ಕೊಂಡು ಹೋಗಿದ್ದೀನಿ. ಆವಾಗ ಹೆವಿ ದೂರ ಅನಿಸ್ಬಿಡ್ತು. ಇವತ್ತು ನಡೆದಲ್ವ, ಇವತ್ತೇನು ಅಷ್ಟೊಂದು ಅನಿಸಿಲ್ಲ. ಇವಾಗ ಸ್ವಲ್ಪ ಸ್ಟ್ರೆಂತ್ ಇದೆ ಬಾಡಿ ಅಂತ ಅನ್ನಿಸ್ತು. ಆವಾಗ ಸಿಕ್ಕಾಪಟ್ಟೆ ವೀಕ್ ಆಗಿತ್ತು ಸರ್ಜರಿ ಆದಾಗ. ಆವಾಗ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಇವತ್ತೇನು ಅಷ್ಟೊಂದು ಸುಸ್ತು ಅನ್ನಿಸ್ಲಿಲ್ಲ. ಆದರೂ ಬಿಸಿಲಲ್ಲಿ ಹೋಗಿ ಬಂದಿದ್ದು ಸ್ವಲ್ಪ ಬೇಜಾರಾಯಿತು. ಸುಮ್ಮನೆ ಕೆಲಸ ಕಾರ್ಯಗಳು ಬಿಟ್ಟು ಇನ್ನೂ ಕಸ ಗುಡಿಸಿಲ್ಲ, ನೆಲ ಒರೆಸಿಲ್ಲ, ಮನೆ ಕೆಲಸ ಹಂಗೆ ಪೆಂಡಿಂಗ್ ಇದೆ. ಪಾತ್ರೆ ತೊಳೆದಿಲ್ಲ, ತಿಂಡಿ ಆಗಿರೋದು. ಮತ್ತು ಮಧ್ಯಾಹ್ನ ಅಡುಗೆ ಬರೆ ಮಾಡಬೇಕು. ನಮ್ಮ ಮನೆಯವರು ಬರ್ತಾರೆ. ನಾನು ಇವನು ಇಬ್ಬರು ನಡ್ಕೊಂಡು ಹೋಗಿದ್ದೀವಿ. ಆ ಸ್ಕೂಲ್ ಇಲ್ಲ ಅನ್ನೋದು ಕೂಡ ಹೇಳಿಲ್ಲ ಇವನಿಗೆ. ಇವತ್ತು ಸ್ಕೂಲ್ ಇಲ್ಲ. ಆ ಸ್ಕೂಲ್ನವ್ರು ನೋಡಿದ್ರೆ ಗ್ರೂಪಲ್ಲಿ ಮೆಸೇಜು ಹಾಕಿಲ್ಲ. ಅಯ್ಯೋ ಸಿಕ್ಕಾಬಡೆ ಬೇಜಾರಾಯ್ತು. ಇವತ್ತು ಎಡಗಡೆ ಎದ್ದು ಯಾರ ಮುಖ ನೋಡಿದ್ವೋ ಗೊತ್ತಿಲ್ಲ. ಇವತ್ತೆಲ್ಲ ಟೈಮು ವೇಸ್ಟು, ಕೆಲಸನೂ ವೇಸ್ಟು ಹಂಗಾಯಿತು. ಸಿಕ್ಕಾಬಡೆ ಬೇಜಾರಾಯಿತು. ಎಷ್ಟು ಕೆಲಸ ಇತ್ತು ಗೊತ್ತಾ. ಒಂದು ವಿಡಿಯೋ ಎಡಿಟ್ ಮಾಡಬೇಕಾಗಿತ್ತು, ಆಮೇಲೆ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು, ಕೆಲಸ ಮಾಡ್ಕೋಬೇಕಾಗಿತ್ತು. ಎಷ್ಟೊಂದು ಕೆಲಸ ಇತ್ತು. ಆಮೇಲೆ ಅಲ್ಲಿಂದ ಬರೋಷ್ಟರಲ್ಲೇ ಸುಸ್ತಾಗ್ಬಿಡ್ತು. ಇವನು ನೋಡಿ ಯಾರ್ದೋ ಲ್ಯಾಪ್ಟಾಪ್ ಇಸ್ಕೊಂಬಂದಿದ್ದಾನೆ ಸ್ಕೂಲಲ್ಲಿ. ಫ್ರೆಂಡ್ದಂತೆ ಲ್ಯಾಪ್ಟಾಪ್ ನೋಡ್ಕೊಂಡು ಕೊಡ್ತವನೆ. ಹಳೇದಂತೆ ರೆಡಿ ಮಾಡಿಸ್ಕೊಂಡಿದ್ದಂತೆ ಯಾರೋ ಫ್ರೆಂಡು. ಅದು ಒಂದಿನದ ಮಟ್ಟಿಗೆ ನಾನು ಸ್ವಲ್ಪ ಟ್ರೈನಿಂಗ್ ತೊಗೋತೀನಿ ಅಂತ ಅಂದ್ಬಿಟ್ಟು 1-2 ದಿನಕ್ಕೆ ಮಟ್ಟಿಗೆ ಇಸ್ಕೊಂಬಂದವನೆ. ಟ್ರೈನಿಂಗ್ ತೊಗೊಂಡು ಮತ್ತೆ ಕೊಟ್ಬಿಡ್ತಾನೆ. ಅದು ಅವ್ರ ಫ್ರೆಂಡ್ದಂತೆ, ನಮ್ಮ ಮನೆಯದೆಲ್ಲ. ಹಾಗಾಗಿ ನೆನೆಯಿಂದ ಒಂದು ಸ್ವಲ್ಪ ಟ್ರೈನಿಂಗ್ ತಗೊಂತವನೆ ಹಂಗೇನೆ. ಫ್ರೆಂಡ್ಸ್ ನೋಡಿ, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನಮಸ್ತೆ, ಟೇಕ್ ಕೇರ್, ಬಾಯ್.